ಚೇತು ಚೇತು. ಹಾ ಇಲ್ಲಿದ್ದೀನಿ. ಓ ಅಡಿಗೆ ಮನೇಲಿದ್ದೀರಾ? ಕಮಾನ್ 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 ಕಮಾನ್. ಎಲ್ಲಿಗೆ? ಓ ಗ್ಯಾಸ್ ಬೇರೆ ಆಫ್ ಮಾಡಿಲ್ಲ. ಎಲ್ಲಿಗೆ? ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಓ ನೀವು ಅದನ್ನೆಲ್ಲ ಇಡಿ, ಬನ್ನಿ ಅಂದ್ರೆ ಬೇಗ ಬರ್ಬೇಕು. ಶಾನ್ ಡ್ರೆಸ್ ಚೇಂಜ್ ಮಾಡ್ತೀನಿ. ಓ ನಿಮ್ ಡ್ರೆಸ್ ಎಲ್ಲ ಆಗ್ಲೇ ನಾನು ತಗೊಂಡಿದ್ದೀನಿ. ನಿಮ್ಗೆ ಏನಂತೆ, ನೀವು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರ್ತೀರಾ. ಆಹಾ ಕಿಚನ್ ಡ್ರೆಸ್ ಅಲ್ಲೂ ನನ್ನ ಹೆಂಡತಿ ಏಂಜಲ್ ತರ ಇದ್ದಾಳೆ. ಕಮಾನ್ 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 ಕಮಾನ್. ಶಾಮ್ ಲಿಸನ್, ಇತ್ತೀಚೆಗೆ ನನ್ನ ತುಂಬಾ ಕನ್ಫ್ಯೂಸ್ ಮಾಡ್ತೀರಾ. ಮೇಡಮ್ ನೀವು ಕಾರಲ್ಲಿ ಕೂತ್ಕೊಳ್ಳಿ. ಹಾಯ್ ಲಕ್ಷ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಾಲಿಡೇಸ್ ಎಲ್ಲ ಹೇಗಿತ್ತು? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎನಿ ಮೆಸೇಜ್ ಫಾರ್ ಮೀ? ಹಾ ಸರ್, 4 o'clockಗೆ ಸರ್ಜಾಪುರ್ ಸೈಟ್ಗೆ ಹೋಗ್ಬೇಕಿತ್ತು. ಇಂಜಿನಿಯರ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಸರ್ ಸಿಂಚನಾ ಅನ್ನೋರು ಬಂದಿದ್ರು, ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ. ಸಿಂಚನಾ ಅವರು ಕಾಲ್ ಮಾಡ್ಬೇಕಂತೆ. ಅವರೇ ಕಾಲ್ ಮಾಡಿದ್ರು. ಹಲೋ ನಮಸ್ತೆ ಶ್ಯಾಮ್, ಎಲ್ಲಿ ಹೋಗಿದ್ರಿ? 3 ದಿನದಿಂದ ಮೊಬೈಲ್ ಸ್ವಿಚ್ ಆಫ್ ಇತ್ತು. ಆಫೀಸ್ ಫೋನಲ್ಲೂ ಸಿಗ್ತಿರ್ಲಿಲ್ಲ. ಇಲ್ಲ, ನಾನು ಊರಲ್ಲಿರ್ಲಿಲ್ಲ. ಹೇಳಿ ಸಿಂಚನಾ ಅವರೇ, ಏನಿದೆ ಇನ್ವಿಟೇಷನ್? ಇವತ್ ಸಾಯಂಕಾಲ ಕ್ಲಬ್ ಅಲ್ಲಿ ಸಣ್ಣ ಪಾರ್ಟಿ ಇಟ್ಟಿದ್ದೀನಿ. ಸುಮಾರು ಫ್ರೆಂಡ್ಸ್ ಬರ್ತಾ ಇದಾರೆ. ಹೋಗ್ ರೆಡಿ ಆಗಮ್ಮ, ಲೇಟ್ ಆಯ್ತು. ಐ ಆಮ್ ಸಾರಿ, ಇನ್ಫ್ಯಾಕ್ಟ್ ಗೀತಾ ಕೂಡ ಬರ್ತಾಳೆ. ಅವಳು ಬರ್ಲೇಬೇಕು. ನೀವ್ ಬಂದ್ರೆ ಅಲ್ಲೇ ಪರಿಚಯ ಮಾಡಿಸ್ತೀನಿ. ಪ್ಲೀಸ್ ನನ್ನ ಕ್ಷಮಿಸಿ, ನಾನು ಚಾಲೆಂಜ್ ಅಲ್ಲಿ ಸೋತೆ ಅನ್ಕೊಡಿ. ಇನ್ನು ಮುಂದೆ ನಿಮ್ಮ ಜೀವನ ನಿಮ್ದು, ನನ್ನ ಜೀವನ ನಂದು. ದಯವಿಟ್ಟು ಇನ್ನು ಮುಂದೆ ಡಿಸ್ಟರ್ಬ್ ಮಾಡಬೇಡಿ. ಯಾಕೆ ಶ್ಯಾಮ್, ನೀವೇ ತಾನೇ ಅವಳನ್ನ ಮೀಟ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಿದ್ದು. ಇವತ್ ನೋಡಿದ್ರೆ ಹೀಗಂತಿದ್ದೀರಾ. ಯಾಕೆ ನಿಮ್ ಚಾಲೆಂಜ್ ಮರ್ತು ಬಿಟ್ರಾ? ರೀ, ನೀವು ನಿಮ್ಮ ವೃತ್ತಿನ ಬಿಡೋದಕ್ಕೆ ನನ್ನ ಜೊತೆ ಚಾಲೆಂಜ್ ಅಲ್ಲಿ ಸೋತೆ ಹಾಕ್ಬಿಡ್ಬೇಕು. ನಿಮಗ್ ನೀವೇ ನಿರ್ಧಾರ ಮಾಡ್ಕೊಂಡು ಒಂದೇ ಮನಸ್ಸಿಂದ ಬಿಟ್ಬಿಡಿ. ಶ್ಯಾಮ್, ನನಗೊಂದು ಕೆಟ್ಟ ಅಭ್ಯಾಸ ಇದೆ. ಪ್ರತಿ ದಿನ ನಾನ್ ಡೈರಿ ಬರೀತೀನಿ. ಆ ಡೈರಿಯಲ್ಲಿ ನೀವು ಚಾಲೆಂಜ್ ಕಟ್ಟಿದಾಗ್ಲೇ ನಿಮ್ ಹತ್ರ ಸೋತಿದ್ದ ದಿನಾನೇ ಈ ವೃತ್ತಿಗೆ ವಿದಾಯ ಅಂತ ಬರ್ದು ಬಿಟ್ಟಿದೀನಿ. ದಿನ ನಾನ್ ಡೈರಿ ಬರೆಯೋಕ್ ಮುಂಚೆ ನನ್ ಸೋಲೋ ದಿನ ಯಾವತ್ತು ಅಂತ ನೋಡ್ತಾನೆ ಇರ್ತೀನಿ. ಗೆಲ್ಲೋದು ನಿಮಗೆ ಎಷ್ಟು ಮುಖ್ಯನೋ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ನಾನ್ ಸೋಲೋದೇ ತುಂಬಾ ಮುಖ್ಯ. ನಂಬಿ, ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೂ ಕಾರಣ ಬೇಕು ಶ್ಯಾಮ್. ನಾನೀ ವೃತ್ತಿಗೆ ಬರಕ್ಕೆ ಏನ್ ಕಾರಣ ಇತ್ತೋ ಅದನ್ನ ಬಿಡೋದಕ್ಕೂ ಒಂದ್ ಕಾರಣ ಬೇಕು. ಆ ಕಾರಣ ನೀವೇ ಆಗ್ಬೇಕು. ಇವತ್ ಸಂಜೆ 7 ಗಂಟೆಗೆ ಕಾಯ್ತಾ ಇರ್ತೀನಿ. ಬಂದ್ಬಿಡಿ ಶ್ಯಾಮ್, ಪ್ಲೀಸ್. ಸರಿ, ಯೋಚನೆ ಮಾಡ್ತೀನಿ. ಚೇತು ಚೇತು ಚೇತು, ಏನಾಯ್ತು? ಯಾಕೆ ಮಲಗಿದ್ದೀರಾ? ಏನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ತಲೆನೋವಾ? ನಾನು ಸ್ವಲ್ಪ ರಾತ್ರಿ ಊಟ ಬೇಡ ಅಂದಿದ್ರಿ, ಇಷ್ಟು ಬೇಗ ಬಂದಿದ್ದೀರಾ? ಒಂದು ಸಣ್ಣ ಡಿನ್ನರ್ ಮೀಟಿಂಗ್ ಇತ್ತು, ಫ್ರೆಶ್ ಆಗಿ ಹೋಗೋಣ ಅಂತ ಮನೆಗೆ ಬಂದೆ. ಇಟ್ಸ್ ಓಕೆ. ಹಾಗಾದ್ರೆ ನೀವು ಮೀಟಿಂಗ್ ಹೋಗಲ್ವಾ? ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಮೀಟಿಂಗ್ ಹೋಗ್ಲಾ? ಬೇಡ, ಕ್ಯಾನ್ಸಲ್ ಮಾಡ್ಕೊತೀನಿ. ಏನು ಕ್ಯಾನ್ಸಲೇಷನ್ ಬೇಡ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಕಾಫಿ ಕೊಡ್ತೀನಿ. ತಲೆನೋವು ಇಟ್ಕೊಂಡು ನೀವು ಕಾಫಿ ಕೊಡ್ತೀರಾ? ಬೇಡ ಶ್ಯಾಮ್, ಸ್ವಲ್ಪ ತಲೆನೋವು. ನೀವು ನನಗೋಸ್ಕರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅದೇನಂತ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲ. ತಲೆನೋವೆಲ್ಲ ಹೊರಟೋಯ್ತು. ನಡೀರಿ ನಡೀರಿ, ಮೀಟಿಂಗ್ ಲೇಟ್ ಆಗ್ತಾ ಇದೆ. ಇಟ್ಸ್ ಓಕೆ. ಶ್ಯಾಮ್, ನಿಮ್ ಮೀಟಿಂಗ್ ಡ್ರೆಸ್ ಬೆಡ್ ಮೇಲಿದೆ. ಸೋ ಸ್ವೀಟ್. ಕಾಫಿ. ಥ್ಯಾಂಕ್ ಯು. ಏನ್ರಿ ಕಾಫಿಲ್ ಸಕ್ಕರೆ ಇಷ್ಟೊಂದು ಕಮ್ಮಿ ಇದೆ? ನನಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಗೊತ್ತಿಲ್ವಾ? ಹೋಗ್ತಾ ಇರ್ತೀನಿ. ಅಷ್ಟೊಂದು ಟೈಮ್ ಇಲ್ಲ, ಬೇಗ ಕುಡಿದ್ಕೊಡಿ. ಹಾಯ್ ಶ್ಯಾಮ್. ಹಾಯ್. ಗೀತಾ ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾಳೆ. ಒಳಗ್ ಕಂಫರ್ಟಬಲ್ ಆಗಿರಿ. ಹಾಯ್ ಮೇಡಮ್. ಹಾಯ್, ಈಗ ಬಂದೆ. ನಿಮ್ಮನೆಗೆ ನೀವೇ ಕಳ್ಳರಾಗಿ ಬರ್ತಿದ್ದೀರಾ? ನೀವಿನ್ನೂ ಎಚ್ಚರವಾಗಿ ಇದ್ದೀರಾ? ನೀವು ಮಲಗಿದ್ದೀರಾ, ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡೆ. ನೀವು ಚೇಂಜ್ ಆಗಿದ್ದೀರಾ ಅನ್ಸುತ್ತೆ. ಚೇಂಜಾ? ಯಾಕೆ? ಈಗ ನನ್ನ ಪ್ರೀತಿಯಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸ್ತಾ ಇದೆಯಾ? ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ತಾವೇ ತಾವಾಗಿ ಹೆಂಡ್ತೀರ್ಗೆ ದಿನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಹೆಂಡ್ತೀರು ಕೇಳಿದ್ರೇನೆ ಹೇಳೋದು. ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ. ಹೋ, ನಾನೆಲ್ಲೋಗಿದ್ದೆ ಅನ್ನೋದು ಹೇಳಿಲ್ಲ ಅಂತನಾ? ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ.
ನಮಸ್ತೆ ಶ್ಯಾಮ್, ನಿನ್ನೆ ಒಂದ್ ಮಾತು ಹೇಳ್ದೆ ಹೊರಟ್ಬಿಟ್ಟಿದ್ದೀರಾ? ನಿಮ್ ಸುತ್ತಮುತ್ತ ನಿಮಗ್ ಬೇಕಾಗಿರೋ ತುಂಬಾ ಜನ ಇದ್ರು, ಅವ್ರ ಮಧ್ಯೆ ನಾನು ಒಬ್ಬ ಆಗೋದ್ ಬೇಡ ಅಂತ ಹೊರಟ್ಬಿಟ್ಟೆ. ನೀವ್ ಹೇಳ್ದಾಗೆ ನನ್ನ ಕತೆಗೂ ನಿಮ್ಮ ವೃತ್ತಿ ಜೀವನಕ್ಕೂ ಕ್ಲೈಮ್ಯಾಕ್ಸ್ ಸಿಗೋ ಸೂಚನೆಗಳು ಅಲ್ಲಿ ಕಾಣಲಿಲ್ಲ. ಇನ್ನು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಮುಂದೆ ನಿಮ್ಮ ಜೀವನ ನಿಮ್ ಇಷ್ಟ, ದಯವಿಟ್ಟು ನನ್ನ ಬಿಟ್ಬಿಡಿ. ಶ್ಯಾಮ್, ನಿಮಗ್ ಸತ್ಯ ಗೊತ್ತಿಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ದೀರಾ. ಆಕ್ಚುಲಿ ಗೀತಾ ನಿನ್ನೆ ಪಾರ್ಟಿಗೆ ಬಂದಿದ್ಲಂತೆ. ಅವಳ ಗಂಡ ಅದೇ ಪಾರ್ಟಿಯಲ್ಲಿ ಇದ್ದಿದ್ ನೋಡಿ ಅವಳು ನನ್ನನ್ನು ಮಾತಾಡಿಸ್ದೆ ಹೊರಟ್ಬಿಟ್ಲಂತೆ. ಬಟ್ ಅವಳ ಗಂಡ ಯಾರು, ನನ್ ಪಾರ್ಟಿಗೆ ಯಾಕೆ ಬಂದಿದ್ದ, ಅವನನ್ನ ಯಾರಲ್ಲಿ ಕರೆದಿದ್ರು ನನಗ್ ಗೊತ್ತಿಲ್ವೇ. ಅಲ್ಲ ರೀ, ನಾನ್ ಮಾಡಿದ್ ಒಂದ್ ಸಣ್ಣ ಜೋಕ್, ಅದು ಪೋರ್ ಜೋಕ್. ಅದಕ್ಕೆ ಇಷ್ಟೊಂದ್ ಜೋರಾಗಿ ನಗ್ತಾ ಇದ್ದೀರಾ? ನೀನ್ ದೇವ್ರ ಬಗ್ಗೆ ನೀನೇನೇ ಹೇಳಿದ್ರು ಅದು ನನಗ್ ದೊಡ್ಡ ಜೋಕೆ. ದೇವ್ರೇ ಶಂಸಪ್ಪ, ತಪ್ಪಾಯ್ತು. ನನ್ ಗಂಡ ನಿನ್ನ ಆಡ್ಕೊಂಡು ನಗ್ತಾ ಇದ್ದಾನೆ. ನಿನ್ ದೇವ್ರು ಎಷ್ಟು ಆಟ ಆಡ್ತಾನೆ ಗೊತ್ತಾ? ನನ್ನ ಅವನ್ ಪರ ಮಾಡ್ಕೋಬೇಕಂತ ಏನೆಲ್ಲ ಗೇಮ್ ಮಾಡ್ತಾನೆ. ದೇವ್ರು ಗೇಮ್ ನಿಮ್ ಜೊತೆ? ಅವ್ನು ನನ್ನ ಜೊತೆ ಆಡ್ತಾ ಇರೋ ಆಟನ ನಿಮ್ಗೆ ಹೇಳೋದೋ ಬೇಡವೋ ಅನ್ನೋ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಶ್ಯಾಮ್, ನೀವ್ ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ ಜೊತೆ ಹೇಳಲೇಬೇಡಿ. ಯಾಕೆಂದ್ರೆ ನನ್ನ ವಿಷಯದಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ. ಹಲೋ ಮೇಡಮ್, ನೀವು ಅಷ್ಟೊಂದು ಸೀರಿಯಸ್ ಆಗಬೇಡಿ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಪಾಪ ನಿಮ್ ಗಂಡ ಶ್ಯಾಮ್ ಎಷ್ಟೊಂದು ಬೇಜಾರು ಮಾಡ್ಕೋತಾರೆ. ಈಗ ನನ್ನ ಕನ್ಫ್ಯೂಷನ್ ಏನು ಅಂದ್ರೆ, ನಮ್ಮ ಮೊದಲನೇ ಮಗುನ ಯಾವಾಗ ಮಾಡ್ಕೊಳ್ಳೋದು ಅಂತ. ನೀವು ಹೇಗೆ ಹೇಳೋದು ಅಂತ ಇಷ್ಟೊಂದು ಯೋಚನೆ ಮಾಡೋದಾದ್ರೆ ನಾನೇ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ನಿಮ್ಮ ಕೈಯಲ್ಲಿರೋ ಕಾಫಿನ ಒಂದೇ ಸಿಪ್ಪಲ್ಲಿ ಕುಡಿದ್ರೆ 1 ವರ್ಷ ಅಂತ ಅರ್ಥ, 2ನೇ ಸಿಪ್ಪಲ್ಲಿ ಕುಡಿದ್ರೆ 2 ವರ್ಷ ಅಂತ, 3ನೇ ಸಿಪ್ಪು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋ ಪ್ರಾಬ್ಲಮ್, ವೆಯ್ಟ್ ಮಾಡ್ತೀನಿ. ಆದರೆ ದಯವಿಟ್ಟು ನನ್ನ ಮಗುನ ಪಂಚವಾರ್ಷಿಕ ಯೋಜನೆ ಮಾತ್ರ ಮಾಡಬೇಡಿ ಪ್ಲೀಸ್. ನನ್ಗೆ ಅರ್ಥ ಆಗ್ಲಿಲ್ಲ. ಶ್ಯಾಮ್, ಇದೊಂದು ವಿಷಯನ ನನ್ನ ನಿರ್ಧಾರಕ್ಕೆ ಬಿಡ್ತೀರಾ ಪ್ಲೀಸ್? ಅಯ್ಯೋ, ಅದಕ್ಕೆ ಯಾಕೆ ಪ್ಲೀಸ್ ಅಂತೀರಾ? ನೀವೆಲ್ಲಿವರೆಗೂ ಹೇಳ್ತಿರೋ ಅಲ್ಲಿವರೆಗೂ ಕಾಯ್ತೀನಿ. ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಕಾಂಪಿಟೇಟರ್ ಬರೋದು ನನಗೂ ಇಷ್ಟ ಇಲ್ಲ. ಥ್ಯಾಂಕ್ಸ್. ನಮಸ್ತೆ ಶ್ಯಾಮ್, ಸಾರಿ, ನಿಮಗ್ ಆಫೀಸ್ ಅವರ್ಸ್ ಅಲ್ಲಿ ಕಾಲ್ ಮಾಡ್ತಾ ಇದೀನಿ. ಇವತ್ ಖಂಡಿತವಾಗ್ಲೂ ಗೀತನ್ ಭೇಟಿ ಮಾಡಿಸ್ತೀನಿ. ಅವಳಿಗೆ ಯಾವ್ದಕ್ಕೋ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ. ಇವತ್ 4 ಗಂಟೆಗೆ ಮನೆಗ್ ಬರ್ತಿದ್ದಾಳೆ. ನೀವು ಬಂದ್ರೆ ನಿಮಗೂ ಭೇಟಿ ಮಾಡಿಸ್ಬಿಡ್ತೀನಿ. ಏನ್ರಿ ನನ್ನ ವಿಷಯದಲ್ಲಿ ಜೂಟಾಟ ಆಡ್ತಿದ್ದೀರಾ? ಅವಳು ಬೇಕಂತ ಕೈ ಕೊಡ್ತಾಳೆ ಅಂತ ನಿಮ್ಗೆ ಅನುಮಾನ ಇದ್ರೆ ಈ ಸಲ ನೀವು ಬರೋದೇ ನಾನು ಅವಳಿಗೆ ಹೇಳಲ್ಲ ಬಿಡಿ. ಬಂದ್ಬಿಡಿ ಶ್ಯಾಮ್. ಸರಿ, 4:30 ಒಳಗೆ ನಾನು ಅಲ್ಲಿರೋಕೆ ಟ್ರೈ ಮಾಡ್ತೀನಿ. ನೀವು ಅಲ್ಲಿವರೆಗೂ ಅವರನ್ನು ಅಲ್ಲೇ ಇರಿಸ್ಕೊಳ್ಳಿ. ಗೀತಾ, ನಾನು ನಿನ್ನ ಮೀಟ್ ಮಾಡೋದಕ್ಕೆ ಇದು ನನ್ನ ಕೊನೆಯ ಪ್ರಯತ್ನ. ಲಕ್ಷ್ಮಿ ಸರ್, 4 o'clock ನನ್ಗೆ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಇದೆಯಾ? ಹಾ ಸರ್, MD ಅವ್ರು ಬರ್ತಾರೆ, ಅವ್ರ ಜೊತೆ ಸರ್ಜಾಪುರಕ್ಕೆ ಹೋಗ್ಬೇಕಾಗತ್ತೆ. ಒಂದು ಕೆಲಸ ಮಾಡಿ, ಸರ್? 5 ಗಂಟೆಗೆ ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ. ಓಕೆ ಓಕೆ ಸರ್. Hello, Shyam. ಹಾಯ್ ಸರ್, 5 o'clock ನಾನು ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ. No, Shyam. I have some important discussions with you. Let me show you the alterations and then you can go in half an hour. ಓಕೆ ಸರ್. ಎಲ್ಲಿದ್ದೀರಾ ಶ್ಯಾಮ್? ಸ್ವಲ್ಪ ಬೇಗ ಬರ್ತೀರಾ? ಗೀತಾ ಇಲ್ಲೇ ಇದ್ದಾಳೆ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾಳೆ. ಇಲ್ಲೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಪ್ಲೀಸ್ ಹೇಗಾದ್ರೂ ಮಾಡಿ ಅವ್ರನ್ನ ಅಲ್ಲೇ ಇರಿಸ್ಕೊಳ್ಳಿ. ಹಾಯ್ ಶ್ಯಾಮ್, Hi. ಇವತ್ ನೀವೇ ಲೇಟು. ಸ್ವಲ್ಪ ಲೇಟ್ ಆಯ್ತು. ಇಷ್ಟೊತ್ತು ಇರಿಸ್ಕೊಂಡಿದ್ದೆ, ಈಗ ತಾನೆ ನೋಡಿ ಆ ಟ್ಯಾಕ್ಸಿ ಪಾಸ್ ಆಯ್ತಲ್ಲ, ಆ ಟ್ಯಾಕ್ಸಿಯಲ್ಲೇ ಹೋದ್ಲು. ಹೇ ಶ್ಯಾಮ್,
ಹಾಯ್ ಚಿತು, ಹಾಯ್ ಅಭಿ. ಎಲ್ಲಿದ್ದೀರಾ? ಹೊರಗಡೆ. ಈಗ ನೀವು ಎಲ್ಲಿದ್ದೀರಾ ಹೇಳ್ತೀರಾ ಪ್ಲೀಸ್? ಸಾರಿ ಸರ್, ಗೊತ್ತಾಗ್ಲಿ. ಸೈಡ್ ಹಾಕ್ರಿ ಸರ್. ಸರ್ ಒಂದ್ ನಿಮಿಷ ಪಕ್ಕಕ್ಕೆ ಹಾಕಿ ಸರ್. ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅರ್ಜೆಂಟ್ ಗೊತ್ತು, ಸೈಡ್ ಹಾಕಿ ಸರ್. ಡಾಕ್ಯುಮೆಂಟ್ಸ್ನ ಯಾವಾಗಲೂ ಗಾಡಿಲೇ ಇಟ್ಕೋಬೇಕು. ಸರ್ ಪ್ಲೀಸ್ ಆಗಲ್ಲಪ್ಪ, ಫೈನ್ ಕಟ್ಲೇಬೇಕು. ಸರ್ ಏನ್ರಿ ಇವ್ರು ಸರ್? ಮೊಬೈಲ್ ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ ಸರ್. ಗಾಡಿ ನಂಬರ್ ಹೇಳಪ್ಪ. ಸರ್ K02 8364 ಸರ್. ಸರ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಸರ್. ಸರ್ ಇರಿ ಸರ್, ನಿಮ್ಮ ಹೆಸರೇನು ಹೇಳಿ? ಇಲ್ಲ ರೀ ಆಗಲ್ಲ ಅಂತ ಹೇಳಿದ್ನಲ್ಲ. ಶ್ಯಾಮ್ ಅಂತ ಸರ್. ರಿಸಿಪ್ಟ್ ಏನು ಬೇಡ, ತಗೊಳ್ಳಿ ಸರ್. ಎಲ್ಲ ಪೊಲೀಸರು ಕಳ್ರಲ್ಲ ಸರ್? ಏನೋ ಅರ್ಜೆಂಟಲ್ಲಿದೆ ಸರ್, ಸಾರಿ. ಇಲ್ಲೊಂದು ಸೈನ್ ಮಾಡಿ. ಆಗಲ್ರಿ ಆಗಲ್ಲ. ಏನು ಸಾಹೇಬ್ರು ಸ್ಟ್ರಿಕ್ಟ್ ರೀ. ಥ್ಯಾಂಕ್ ಯು. ಹ್ಞೂ, ಒನ್ಸ್ ಅಗೇನ್ ಸಾರಿ ಸರ್. ಇಟ್ಸ್ ಓಕೆ. ಅದೇ ಕಾರಣ. ಸ್ಟಾಪ್ 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 ಸ್ಟಾಪ್. ಏನ್ ಸರ್? ಆಗ್ಲೇ ನಿಮ್ಮ ಕ್ಯಾಬಲ್ಲಿ ಒಬ್ರು ಲೇಡಿ ಬಂದ್ರಲ್ಲ, ಅವ್ರು ಎಲ್ಲಿ ಇಳ್ಕೊಂಡ್ರು? ಈ ರೋಡ್ ಎಂಡಲ್ಲಿ ಮಾಲ್ ಇದೆಯಲ್ಲ, ಅಲ್ಲಿ ಇಳ್ಕೊಂಡ್ರು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Got you. ನೀವೇನಿಲ್ಲಿ? ನೀವ್ ಯಾಕೆ ಬಂದಿದ್ದೀರೋ ಅದಕ್ಕೆ ನಾನು ಬಂದಿದ್ದೀನಿ. ನಾನ್ ಬಂದಿರೋ ಉದ್ದೇಶ ನಿಮಗ್ ಗೊತ್ತಾ? ನನ್ ಗಂಡನ 1 ವರ್ಷದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿದ್ರೆ ಸತ್ಯ ಹೇಳಿ. ಆ ಸತ್ಯನ ಹೇಳೋಕಂತಾನೆ ನಾ ತುಂಬಾ ದಿವಸದಿಂದ ನಾಳೆನ್ ಕಾಯ್ತಾ ಇದ್ದೀನಿ. ಈಗ ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನು ಈಗಲೇ ಕೇಳ್ಬೇಕು. ಶ್ಯಾಮ್, ನಾಳೆ ನಮ್ ವೆಡ್ಡಿಂಗ್ ಆನಿವರ್ಸರಿ. ನೀವ್ ಗಿಫ್ಟ್ ಪರ್ಚೇಸ್ ಮಾಡಕ್ಕೆ ಅಂತ ತಾನೇ ಬಂದಿರೋದು? ಅದೇ ತಾನೇ ಸತ್ಯ? ಅಲ್ಲ, ನಾನ್ ನಂಬಲ್ಲ. ಸತ್ಯನ ನಾನು ಹೇಳ್ತೀನಿ ಕೇಳಿ. ಸತ್ಯ ಏನೇ ಇದ್ರು ನಾಳೆ ಮಾತಾಡೋಣ. ಸರ್ಪ್ರೈಸ್ ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾ? ಸರಿ, ಮಾಡ್ಕೊಂಡ್ ಬನ್ನಿ. ನಾ ಟ್ಯಾಕ್ಸಿಲಿ ಹೋಗ್ತೀನಿ. ಬಾಯ್. ಬೈ ಅ ಗುಡ್ ಗಿಫ್ಟ್, ಓಕೆ? ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್. ನಮಗೆ ಸ್ವಲ್ಪ ಪ್ರೈವಸಿ ಬೇಕು. ನಿಮ್ಮನ್ನ ಆಮೇಲೆ ಕರಿತೀನಿ. ಥ್ಯಾಂಕ್ ಯು. ಬೇರೆ ಕಡೆ ಎಲ್ಲರೂ ಹೋಗೋಣವಾ? ಇಲ್ಲಿ ಯಾರಾದ್ರೂ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನಾವು ಮಾತಾಡೋಕ್ಕಾಗಲ್ಲ. ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಯಾರು ಬರಲ್ಲ. ಎಲ್ಲಾ ಟೇಬಲ್ ನಾನೇ ಬುಕ್ ಮಾಡಿದ್ದೀನಿ. ನೆನ್ನೆ ನೀವು ಮುಖ್ಯವಾದದ್ದೇನೋ ಕೇಳಬೇಕು ಅಂತಿದ್ರಿ. ಅದಕ್ಕಿಂತ ಮುಖ್ಯವಾದದ್ದು ನೀವೇನೋ ಹೇಳ್ಬೇಕು ಅಂತಿದ್ರಿ, ಹೇಳಿ. ನೀವೇ ಹೇಳಿ. ಸಂತೋಷ ಪಡೋ ವಿಚಾರ ಆದ್ರೆ ಮೊದಲು ಸಂತೋಷ ಪಡ್ತೀನಿ. ನನಗೆ ಗೊತ್ತು ನಾನು ಹೇಳೋದು ನಿಮಗೆ ತುಂಬಾ ದುಃಖ ಕೊಡುತ್ತೆ ಅಂತ. ನಾನು ಕೇಳಬೇಕಾಗಿರೋ ವಿಚಾರ ನಿಮ್ಮ ಬಾಯಿಂದಾನೆ ಬಂದ್ರೆ ನನ್ನ ನೋವು ಕಮ್ಮಿ ಆಗ್ಬೋದೇನೋ. ನೀವೇ ಹೇಳಿ. ಟಾಸ್ ಹಾಕೋಣ? ಟಾಸ್ ಹಾಕಿದ್ರೆ ಒಬ್ರು ರಾಜುನ ಇಟ್ಕೊಳ್ತಾರೆ, ಒಬ್ರು ರಾಣಿನ ಇಟ್ಕೊಳ್ತಾರೆ. ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಮುಖ್ಯ ಅಲ್ಲ. ರಾಜ ರಾಣಿ ಅನ್ಯೋನ್ಯವಾಗಿರೋದು ಮುಖ್ಯ. ನೀವೇ ಹೇಳಿ. ಮೆನಿ ರಿಟರ್ನ್ಸ್ ಆಫ್ ದ ಡೇ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನನ್ನ ಗಂಡನಿಗೆ ಯಾವತ್ತೂ ಈ ಥರ ದಿನ ಮತ್ತೆ ಬರಬಾರ್ದು. ಅರ್ಥ ಆಗ್ಲಿಲ್ಲ. ಶ್ಯಾಮ್, ನಾನೊಂದು ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮ ಪ್ರೀತಿಗಿದೆ ಅಂತ ನಾನು ನಂಬ್ತೀನಿ. ರೀ, ಸತ್ಯ ಏನೇ ಇರಲಿ, ಅದನ್ನ ಈ ಕ್ಷಣಕ್ಕೆ ಮರ್ತು ಬಿಡೋಣ. ಇನ್ನು ಮುಂದೆ ಇನ್ನೂ ಅದ್ಭುತವಾಗಿ ಬಾಳೋಣ. ಹೇಳಿ, ಸದಾ ನನ್ನ ಜೊತೆಯಲ್ಲಿರ್ತೀರಾ ಪ್ಲೀಸ್? ಈ ನಿಮ್ಮ ಮಿತಿ ಮೀರಿದ ಪ್ರೀತಿನೇ ನನ್ನಿಂದ ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ನಿಷ್ಕಳಂಕವಾಗಿ ಪ್ರೀತಿಸಿದೆ ತಪ್ಪ? ಮನುಷ್ಯರು ಮಾಡೋ ತಪ್ಪುಗಳನ್ನ ಕಣ್ಣೀರ್ ತೊಳಿಬಹುದೇನೋ,
ಆದರೆ ದೇವ್ರು ಮಾಡೋ ಅನರ್ಥಗಳನ್ನ ಕಣ್ಣೀರು ತೊಳೆಯೋಕ್ಕಾಗತ್ತಾ? ಏನಿದು? ನೋಡಿ. ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫೋಮೆ ಅಂದ್ರೆ ಅಡ್ವಾನ್ಸ್ಡ್ ಬ್ರೈನ್ ಟ್ಯೂಮರ್. ನನ್ನ ಯಾವ ತಪ್ಪುಗಳು ಇಲ್ಲದೆ ಸಾವು ಬಂದು ನನ್ನ ತಲೆಯಲ್ಲಿ ಕೂತಿದೆ. ರೀ, ನೀವು ತಮಾಷೆ ಮಾಡ್ತಿದ್ದೀರ ತಾನೆ? ತಡ್ಕೊಳ್ಳೋದ ರೀ? ಆನಿವರ್ಸರಿ ದಿನ ಯಾಕೆ ಈ ತರ ತಮಾಷೆ ಮಾಡ್ತಿದ್ದೀರ? ವಿಷಯ ಗೊತ್ತಾದಾಗ ಇದು ತಮಾಷೆಯಾಗೇ ಇರಲಿ ಅಂತ ದೇವ್ರನ್ನ ಕೋರ್ಕೊಂಡೆ. ಸಾವೇ ಸತ್ಯ ಅಂತ ಗೊತ್ತಾದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾನೇ ಅದನ್ನ ತಮಾಷೆಯಾಗಿ ತಗೊಂಡೆ. ರೈ, ನೀವು ಯಾವುದೇ ಸ್ಥಿತಿಯಲ್ಲಿದ್ರು ನಿಮ್ಮ ಜೊತೆ ಬಾಳೋದಕ್ಕೆ ತಯಾರಾಗಿದ್ದಾರೆ ನಾನು. ಅಂತದ್ರಲ್ಲಿ ನಾನು ನಿಮ್ಮನ್ನು ಸಾಯೋದಕ್ಕೆ ಬಿಡ್ತೀನೇನ್ರಿ? ಪದೇ ಪದೇ ಎಲ್ಲ ಟೆಸ್ಟ್ ಮಾಡಿಸೇ ಬಂದಿದ್ದೀನಿ. ನನ್ನ ವಿಚಾರದಲ್ಲಿ ಸಾವು ಚಿರಂಜೀವಿ. ನೀವದನ್ನ ಕೊಲ್ಲೋಕ್ಕಾಗಲ್ಲ. ಚೇತು, ಸತ್ಯನ ನಿಮ್ಮಿಂದ ಮುಚ್ಚಿಡೋಕೆ ನಾನು ಅಲ್ಲಿ ಇಲ್ಲಿ ಅಂತ ಸುಳ್ಳು ಹೇಳಿ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಯಲ್ಲಿದ್ದಿದ್ರೆ ನೀವೊಂದಿಷ್ಟು ಅನುಮಾನ ಪಡಲಿಲ್ಲ. ನಿಮ್ಮಂಥ ಗಂಡನ್ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಆದರೆ ಯಾಕೋ ದೇವ್ರು ತುಂಬ ಕ್ರೂರಿ. ಶ್ಯಾಮ್, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ಐ ಆಮ್ ಸಾರಿ. ಶ್ಯಾಮ್, ನೆನ್ನೆ ನೀವು ಏನೋ ಹೇಳಬೇಕು ಅಂತಿದ್ರಿ? ಕಾರಣ ಏನು ಅಂತ ಕೇಳಬೇಡಿ. ನನ್ನ ಕ್ಷಮಿಸ್ತೀರಾ? ಶ್ಯಾಮ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ಚೇತನ ನನ್ನ ಹತ್ರ ಬಂದಾಗಲೇ ಸಾವು ಅವಳ ತಲೆ ಮೇಲೆ ಕೂತಿತ್ತು. ನನ್ನ ಯಾವ್ದಾದ್ರು ಪ್ರಯತ್ನ ನನ್ನ ಚೇತು ಸಾವನ್ ಗೆಲ್ಬೋದಾ ಡಾಕ್ಟರ್? ಶ್ಯಾಮ್ನ ನಾನು ಈ ಥರ ನೋಡೋಕ್ಕಾಗಲ್ಲ. ಏನಮ್ಮ, ನಾನು ನಿನ್ನ ಸಾವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಶ್ಯಾಮ್ ಬಗ್ಗೆ ಯೋಚಿಸ್ತಾ ಇದೀಯಾ? ನನ್ನ ಶ್ಯಾಮ್ಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಹೋಗ್ಬಿಟ್ರೆ ಆ ದೇವರು ನಿನ್ನಂತ ಹೆಂಡತಿನ ಶ್ಯಾಮಕ್ಕೆ ಕೊಟ್ಟು ಅದೃಷ್ಟವಂತನೂ ಮಾಡ್ದ. ಕೊಟ್ಟ ಕೈಯಲ್ಲೇ ಕಿತ್ಕೊಂಡು ದುರಾದೃಷ್ಟವಂತನೂ ಮಾಡ್ದ. ಶ್ಯಾಮ್ ಲಕ್ಕಿನೋ ಅನ್ಲಕ್ಕಿನೋ ಈ ಡಾಕ್ಟರ್ ಗೊತ್ತಾಗ್ತಾ ಇಲ್ಲ. ನನ್ನ ಸಾವಿನ ಸುದ್ದಿ ನನ್ನ ಗಂಡನ ನಗುನ ಕೊಲ್ಲಬಾರ್ದು ಅನ್ನೋದೇ ನನ್ನ ಕೊನೆ ಆಸೆ. ಪ್ಲೀಸ್. ಶ್ಯಾಮ್, ನಿಮ್ಮ ಈ ಪರಿಸ್ಥಿತಿ ಚೇತನಳನ್ನ ಇನ್ನೂ ಬೇಗ ಕೊಲ್ಲುತ್ತೆ. ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಚೇತನ ಉಸಿರಾಡೋಷ್ಟು ದಿವಸ ನಿಮ್ಮ ದುಃಖದ ಉಸಿರು ಅವಳನ್ನ ತಾಕದಂತೆ ನೋಡ್ಕೊಳ್ಳಿ. ಚೇತನ ನಿಮ್ಮ ನಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಥ್ಯಾಂಕ್ ಯು ಡಾಕ್ಟರ್.
ಚೇತನ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಶ್ಯಾಮ್, ಚೇತನ ತುಂಬಾ ನೋವಲ್ಲಿದ್ದಾಳೆ, ಆದರೂ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ. ಪ್ರಾಣಾನೇ ಕಿತ್ತು ತಿನ್ನೋ ನೋವಲ್ಲೂ ಕೂಡ ನಗ್ನಗ್ತಾ ಮಾತಾಡ್ತಿರೋ ನನ್ನ ಮೊದಲನೇ ಪೇಷಂಟು ಚೇತನ. ಬಹುಶಃ ಅದಕ್ಕೆ ನಿಮ್ಮ ಪ್ರೇಮನೇ ಕಾರಣ. ಶಿ ಈಸ್ ವೆರಿ ಲಕ್ಕಿ. ಶ್ಯಾಮ್, ನೀವು ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ನ ಜೊತೆ ಹೇಳಲೇಬೇಡಿ. ಯಾಕೆಂದ್ರೆ ನನ್ನ ವಿಷಯದಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ. ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ತಾವೇ ತಾವಾಗಿ ಹೆಂಡ್ತಿರ್ಗೆ ದಿನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಹೆಂಡ್ತಿರು ಕೇಳಿದ್ರೇನೆ ಹೇಳೋದು. ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ. ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಚೇತು, ಈಗಲೂ ನಾನು ನಿನಗೆ ಸತ್ಯ ಹೇಳಲಿಲ್ಲ ಅಂದರೆ ನಿನ್ನ ಪ್ರೀತಿಗೆ ಮೋಸ ಮಾಡಿದಾಗುತ್ತೆ. ಇಲ್ಲ ಚೇತು, ನಾನು ಸತ್ಯ ಹೇಳಲೇಬೇಕು. ಶ್ಯಾಮ್, ಚೇತು, ನನಗೆ ಕ್ಷಮಿಸ್ಬಿಡಿ ಶ್ಯಾಮ್. ಕ್ಷಮಿಸ್ಬೇಕಂತ ನಾನಲ್ಲ ಚೇತು, ನೀವು. ನಿಮ್ಮಂಥ ಅದ್ಭುತವಾದ ಪ್ರೇಮಿಗೆ ಅವಮಾನ ಮಾಡಿಬಿಟ್ಟೆ. ಶ್ಯಾಮ್, ಪ್ಲೀಸ್, ನಾನು ಇವತ್ತು ನನ್ನನ್ನು ಕಟ್ಟಾಕ್ಬಿಡಿ. ನಾನು ಮಾತಾಡಲೇಬೇಕು, ನೀವು ಕೇಳಲೇಬೇಕು. ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದ ನನ್ನ ಲೈಫಲ್ಲಿ ಪ್ರೀತಿಯಾಗಿ ನೀವು ಬಂದ್ರಿ. ನಿಮ್ಮ ಜೊತೆಯಲ್ಲಿ ಕಳೆದ ಒಂದೊಂದು ಕ್ಷಣನೂ ನನ್ನ ಲೈಫ್ನಲ್ಲಿ ನಾನು ಮರೆಯೋಕ್ಕಾಗದೇ ಇರೋಂಥ ಒಂದೊಂದು ಹಾಡು. ಅಂಥ ಸಮಯದಲ್ಲೇ ಸಿಂಚನ ಅನ್ನೋ ಹೆಸರಿನಲ್ಲಿ ವಿಧಿ ನನ್ನ ಲೈಫ್ನ ಪ್ರವೇಶ ಮಾಡ್ತು. ಹಾಗಾದ್ರೆ ಒಂದಿನ ನನ್ನ ವ್ಯವಸ್ಥೆಯಲ್ಲಿ ಇದು ನಾ ಹೇಳಿದ್ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಆಗ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ನ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ? ನಾನು ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅದು ನನ್ನ ಹೆಂಡತಿ ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ನಿರ್ಧಾರ ಒಳ್ಳೆದ್ ತಾನೆ? ಒಳ್ಳೇದೇ ಅನ್ಕೊಂಡಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್, ನಿಮಗೂ ಗೊತ್ತಿರ್ಬೋದು. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳು, ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂತ ಸತ್ಯವನ್ನ ನಿಮ್ಮ ಪ್ರಿಯವಾದವ್ರಿಗೂ ಹೇಳಬಾರ್ದು. ಹಾ, ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ನಿಮ್ ಅನುಕೂಲ ಎಷ್ಟೊತ್ತಿಗೆ? ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೆ? ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಶ್ಯಾಮ್, ನನ್ನ ಕಣ್ಣಲ್ಲಿ ನೀರು ಬಂದರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದಕ್ಕೆ 100 ಪಟ್ಟು ನೋವು ನಿಮ್ಮ ಮನಸ್ಸಾಗುತ್ತೆ. ಮತ್ತೆ ನೀವು ಯಾವ ಜಾಗಕ್ಕೆ ಹೋದ್ರೆ ನಮ್ಮ ಪ್ರೀತಿಗೆ ಅವಮಾನ ಅಂತ ಹೇಳಿದ್ರು, ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿರಲಿಲ್ಲ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಚಿತು, ಚಿತು, ಆರ್ ಯು ಆಲ್ ರೈಟ್? ಐ ಆಮ್ ಫೈನ್. ಶ್ಯಾಮ್, ನಾನು ನಿಮಗೆ ಏನೋ ಹೇಳಬೇಕು. ಇಲ್ಲ ಚಿತು, ಮೊದಲು ನಾನು ಹೇಳಬೇಕಾಗಿರೋದನ್ನ ಕಂಪ್ಲೀಟ್ ಮಾಡ್ತೀನಿ. ನೀವೇ ಆ ಗೀತ ಆಗಿರ್ಬೋದು ಅಂತ ಡಿಟೆಕ್ಟಿವ್ ಆಫೀಸ್ಗೆ ಹೋದಾಗಲೇ ಗೊತ್ತಾಗಿತ್ತು ನಿಮ್ಮ ಪ್ರೀತಿಗೆ ಎಂಥ ಅವಮಾನ ಮಾಡಿದೆ ಅಂತ, ನಾನೆಂಥ ಮುಟ್ಟಾಳ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್. ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತಾ ಸಂಸಾರ ಮಾಡ್ತಿರೋ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ? ಈ ಬಾರಿ ನಿಜವಾಗ್ಲೂ ಗೀತಾ ನೋಡ್ಬೇಕಂತ ಹೊರಟೆ. ನಿಜ ಹೇಳ್ತೀನಿ ಚೇತು, ನಿಮ್ಮನ್ನ ಮಾಲ್ನಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ಒಂದು ಸತ್ಯ.
ನಿಮ್ಮನ್ನು ಬಿಟ್ಟು ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ. ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ ನಿಮ್ಮನ್ನು ವಾಪಸ್ ಪಡ್ಕೊಳ್ಳೇಬೇಕು ಅಂತಾನೆ ಆ್ಯನಿವರ್ಸರಿ ಪಾರ್ಟಿಗೆ ಬಂದೆ. ಆಗಲೇ ನನಗೆ ಗೊತ್ತಾಗಿದ್ದು ಆ ವಿಧಿ ನನ್ನ ಬಾಳಲ್ಲಿ ಎಂತ ಆಟ ಆಡ್ಬಿಟ್ಟ ಅಂತ. ಪ್ರೀತಿ ಅಂದರೆ ಏನು ಅಂತ ನನ್ನ ಜೀವನದಲ್ಲಿ ತೋರಿಸ್ಕೊಟ್ಟವ್ರೆ ನೀವು. ನಾನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಹೇಳ್ಬಿಡಿ ಚೇತು, ಪ್ಲೀಸ್. ಚೇತು ಚೇತು ಚೇತು. ಕೊನೆಗೂ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು